8,800 ಕೋಟಿ ಕೊಟ್ಟು ತಗೊಳ್ತಿರೋದು 1,200 ಕೋಟಿ. ನೀವೇ ಲೆಕ್ಕ ಹಾಕಿ. 8,800 1,200 ಇಲ್ಲ ಮಾಡಲ್ಲ, ಹೇಳಿದ್ದು ಮಾಡೋಕ್ಕೆ ಹೋಗೋದಿಲ್ಲ. ಆ ಥರ ನಮ್ಗೆ ಯಾಕೆ ತೊಂದರೆಯಲ್ಲಿದ್ದೀವಿ ಅಂತ ಅದನ್ನು ಪಾಯಿಂಟ್ಸ್ ಹಾಕಿರೋದಷ್ಟೇ. ಬಸ್ ಪಾಸ್ ಯಾವುದು ಜಾಸ್ತಿ ಮಾಡಲ್ಲ. ಮಾಡ್ತೀವಿ. ಈಗ ಎಲ್ಲಿವರೆಗೆ ಬಂತು? ಸ್ವಲ್ಪ ಈಗ ಇ ಟಿ ಮಿಷನ್ ಹಾಕಿದ್ದೀವಿ ಸರ್. ಇ ಟಿ ಮಿಷನ್ ಹಾಕಿದ್ದೀವಿ. ಮುಂದಿನ ಆರ್ಥಿಕ ವರ್ಷದಲ್ಲಿ ಮುಂದಿನ ಆರ್ಥಿಕ ವರ್ಷಕ್ಕೆ ಇಲ್ಲ ಮಾಡಿದ್ವಿ. ಅದೇನಾಯಿತು, BMTCನಲ್ಲಿ 40 ಲಕ್ಷ ಜನ ಓಡಾಡ್ತಾರೆ, ಭಾಳ ಹತ್ತತ್ರ ಸ್ಟಾಫ್ಸು. ಅದಕ್ಕೆ ಆಗಿರ್ತಕ್ಕಂಥ MD ಅವರು ನಮಗೆ ಸಮಸ್ಯೆ ಆಗಿತ್ತೆ ಅಂತ ಕೇಳಿಕೊಂಡ್ರು. ಅದಕ್ಕೆ ಸ್ವಲ್ಪ ಮುಂದಕ್ಕೆ ಹಾಕ್ತೀವಿ. ಈಗೆಲ್ಲ ಕ್ಲಿಯರ್ ಆಗಿದೆ, ನೆಕ್ಸ್ಟ್ ಮಾಡಿ. ಬರ್ಡನ್ ಏನಂದರೆ ಸಿಟಿನಲ್ಲಿ ಇದು ಸ್ಟಾಫ್ಸು ಭಾಳ ಹತ್ತತ್ರ ಇರುತ್ತಲ್ಲ, ಕಂಡಕ್ಟರ್ಸ್ಗೂ ಇವರಿಗೆ ಸಮಸ್ಯೆ ಆಗುತ್ತೆ. ಲಾಂಗ್ ರೂಟಲ್ಲಿ ಏನು ತೊಂದರೆ ಆಗಲ್ಲ, ಸಿಟಿನಲ್ಲಿ ಮಾತ್ರ ತೊಂದರೆ ಆಗುತ್ತೆ. ಯಾಕಂದ್ರೆ 40 ಲಕ್ಷ ಜನ ಓಡಾಡ್ತಾರೆ. 1,05,00,000ದಲ್ಲಿ 40 ಲಕ್ಷ ಬರೀ ಬೆಂಗಳೂರು ಒಂದರಲ್ಲೇ ಓಡಾಡ್ತಾರೆ. ಅಪೋಸಿಷನ್ ಪಾರ್ಟೀಸ್ ಅಷ್ಟೇ ಅಲ್ಲ, ಜನಗಳೂ ಆಕ್ಷೇಪ ವ್ಯಕ್ತಪಡಿಸ್ತಾರೆ ಜಾಸ್ತಿ ಆಯಿತು ಅಂತ. ಸಾಮಾನ್ಯಕ್ಕೆ ಏನು ಮಾಡ್ತಾರೆ ಅಂದರೆ ಜಾಸ್ತಿ ಗ್ರೇಸ್ ಇಟ್ಕೊಂಡು ಜಾಸ್ತಿ ಮಾಡೋದಿಲ್ಲ. ನಾವೇನಾದ್ರು ಜನರ ನಿರೀಕ್ಷೆ ಮಾಡ್ಬೋದಾ? ಏನಾದರೂ ಈಗ ನಾನು ಹೇಳೋದು, ದರ ಏರಿಕೆ ಮಾಡೋದಕ್ಕೆ ನಮಗೂ ಇಷ್ಟ ಇರಲಿಲ್ಲ, ಆದರೆ ಅನಿವಾರ್ಯ ಆಗಿತ್ತು. ಪ್ರತಿದಿನ 9,75 ಲಕ್ಷ ನಮಗೆ ಖರ್ಚು ಜಾಸ್ತಿ ಬರ್ತಾಯಿತ್ತು. ಜೊತೆಗೆ 5,800 ಕೋಟಿ BJP ಅವರು ಸಾಲ ಬಿಟ್ಟು ಹೋಗಿದ್ರು. ನಾವು ಏನು ಮಾಡೋಕ್ಕಾಗ್ತಿತ್ತು? ನಾವು ಬಸ್ಸುಗಳೆಲ್ಲ ಹೊಸ ಬಸ್ಸುಗಳು ಹಾಕಿದ್ದೀವಿ. ಇಷ್ಟೆಲ್ಲ ಕಷ್ಟದಲ್ಲೂ 4,300 ಬಸ್ ಬಿಟ್ಟಿದ್ದೀವಿ. ಇನ್ನೂ 1,500 ಬಸ್ ಬರುತ್ತೆ. 10,000 ಜನ ರಿಕ್ರೂಟ್ಮೆಂಟ್ ಮಾಡಿದ್ದೀವಿ. ಆಮೇಲೆ ನಮ್ಮ ಸ್ಕೀಮ್ಸು ಅಷ್ಟೇ, ಹೊಸ ಸ್ಕೀಮ್ಸ್ ಎಲ್ಲ ಇದೆಯಲ್ಲ. ಆಕ್ಸಿಡೆಂಟ್ ಆದಾಗ 1 ಕೋಟಿ ರೂಪಾಯಿ ಇಡೀ ದೇಶದಲ್ಲೇ ಎಲ್ಲೂ ಇಲ್ಲ. ಸರ್ವೀಸಲ್ಲಿದ್ದ ತೀರೋಗ್ಬಿಟ್ರೆ ಬರೀ 3 ಲಕ್ಷ ಕೊಡೋರು 10 ಲಕ್ಷ ಮಾಡಿದ್ದೀವಿ. ಆಮೇಲೆ ಈಗ ಕ್ಯಾಶ್ಲೆಸ್ಸು ಇಲ್ಲೇ KSRTC ಇದರಲ್ಲೇ 6ನೇ ತಾರೀಕು ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡ್ತಾಯಿದ್ದಾರೆ. ಫಸ್ಟು KSRTC ಸ್ಟಾರ್ಟ್ ಮಾಡ್ತೀವಿ. ಕ್ಯಾಶ್ಲೆಸ್ಸು ಅವರು ಇದಕ್ಕೆ ಹೋಗ್ಬೋದು, ಹಾಸ್ಪಿಟ್ಲಿಗೆ. 250 ಹಾಸ್ಪಿಟಲ್ಸು ಒಡಂಬಡಿಕೆ ಆಗಿದೆ. ತಂದೆ ತಾಯಿ, ಅವರು ಗಂಡ ಹೆಂಡತಿ, ಮಕ್ಕಳು, ಎಷ್ಟು ಜನ ಇದ್ದರು ಮಕ್ಕಳು, 2-3 ಇದ್ರೂ ಎಲ್ಲರಿಗೂ ಕೂಡ ಆ ತಿಂಗಳಿಗೆ 650 ರೂಪಾಯಿ ಕಟ್ತಾರೆ. ಅದು ವರ್ಷಕ್ಕೆ 800 ರೂಪಾಯಿ ಕಟ್ಟಿದರೆ ಇಡೀ ಕುಟುಂಬಕ್ಕೆ ಫ್ರೀ ಹೆಲ್ತ್ ಸ್ಕೀಮ್. 1 ಪೈಸಾ ಕಟ್ಟೋಂಗಿಲ್ಲ ಅವರು. ಈಗ ಆಮೇಲೆ ಸುಮಾರು ಹಿಂದೆ ಸ್ಟ್ರೈಕ್ ಆಯ್ತಲ್ಲ, ಸ್ಟ್ರೈಕ್ ಆದಾಗ ನೀವು ಜ್ಞಾಪಿಸಿದ್ದು ಒಳ್ಳೇದಾಯಿತು. 3,000 ಜನಕ್ಕೆ ವಜಾ ಮಾಡಿದ್ರು ಇವರು. ಯಾರು? BJP ಸರ್ಕಾರ ಇದ್ದಂಥ ಸಂದ 3,000 ಜನಕ್ಕೆ ವಜಾ ಮಾಡಿದರು. ಸುಮಾರು 15,000 ಜನ ಸಸ್ಪೆಂಡ್ ಮಾಡಿ ನೋಟಿಸ್ ಕೊಟ್ಟಿದ್ದರು. 100ಕ್ಕೆ 90 ಭಾಗ ಅವರೆಲ್ಲರೂ ಕೂಡ ನಾವು ಕೆಲಸಕ್ಕೆ ತೊಗೊಂಡಿದ್ದೀವಿ. ಅವ್ರ ಮೇಲೆ ಇದ್ದಂಥ ಕೇಸುಗಳು ವಜಾ ಮಾಡಿದ್ದೀವಿ. ಹತ್ತತ್ರ 30,000 ಕೇಸ್ ವಜಾ ಮಾಡಿದ್ದೆ. 30,000 ಕೇಸ್ ನಾವು ವಜಾ ಮಾಡಿದ್ದೀವಿ. ಅಂದರೆ ನೌಕರ ಸ್ನೇಹಿ ಸರ್ಕಾರ ನಮ್ಮದು ಅಂತ. ಅವರು 3,000 ಜನ ವಜಾ ಮಾಡಿದ್ದವರು ಇವತ್ತು ನೌಕರರ ಪರ ಮಾತಾಡ್ತಾರೆ. ನೋಡೋಣ. ಸರ್, ಈಗ ನೀವು ಫ್ರೀ ಕೊಟ್ಟ ನಂತರದಲ್ಲಿ ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಆಗಿದೆ, ಸಾರಿಗೆ ಇಲಾಖೆಗೆ ಬಹಳ ಲಾಭ ಆಗಿದೆ. ಆದಾಯ ಜಾಸ್ತಿ ಆಗಿದೆ ನೋಡಿ, ಆದಾಯ ಜಾಸ್ತಿ ಆಗಿದೆ, ಖರ್ಚು ಅದಕ್ಕಿಂತ ಜಾಸ್ತಿ ಆಗ್ತಾ ಇದೆ. 1 ನಿಮಿಷ ಇರಿ, ಕೊಡ್ತೀನಿ. ಸೋರಿಕೆ ಎಲ್ಲ ಕಡಿಮೆ ಆಗಿದೆ. ಹಿಂದಿನ ವರ್ಷ ಅಂದರೆ ಹಿಂದೆ ಇತ್ತಲ್ಲ, ಅದೆಲ್ಲ ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಸೋರಿಕೆ ಕಡಿಮೆ ಆಗಿದೆ. 100ಕ್ಕೆ 100 ಭಾಗ ಅಂತ ಹೇಳಲ್ಲ, ಮ್ಯಾಕ್ಸಿಮಮ್ ಕಡಿಮೆ ಆಗಿದೆ. ಆಮೇಲೆ ನೋಡಿ, ಒಂದು ನಿಮಿಷ ಈಗ ಪೇಜ್ 4ಅಲ್ಲಿ ನೋಡಿ, ಆದಾಯ 23-24ರಲ್ಲಿ 10,000 ಕೋಟಿ ಆಗಿದೆ. 10,147 ಕೋಟಿ ಆಗಿದೆ KSRTC ಒಂದರಲ್ಲೇ. ಅದೇ ಹಿಂದಿನ ವರ್ಷ 2,000 ಕೋಟಿ ಇತ್ತು. ಇದು ಆದಾಯ ಜಾಸ್ತಿ ಆಯಿತು, ಆದರೆ ಆದಾಯಕ್ಕಿಂತ ಖರ್ಚು ಜಾಸ್ತಿ ಆಗ್ತಾಯಿದೆ. BJP ಅವರಿಗೆ ಆದಾಯ ಖರ್ಚು ಗೊತ್ತೇ ಇಲ್ಲ.
ನಾವು ಈ ಥರ ಆದಾಯ ಜಾಸ್ತಿ ಆಗಿದೆ ಅಂದರೆ ವಾಟ್ಸಪ್ಪಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸುಮ್ಮನೆ ದಿನಾಗಲೂ ಆಗ್ತಾ ಇರ್ತೇವೆ. ನಾನು ಅವ್ರಿಗೆ ಕೌಂಟ್ರ್ ಮಾಡಿ ಮಾಡಿ ನನಗೂ ಬೇಜಾರು. ಜೊತೆಗೆ ಆದಾಯ ಜಾಸ್ತಿ ಆಗಿದೆ, ಈಗ ಮಹಿಳೆಯರಿಗೆಲ್ಲ ಫ್ರೀ ಕೊಟ್ಟಿದ್ರೆ ಅವರೆಲ್ಲ ದೇವಸ್ಥಾನಗಳಿಗೆ ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದಾರೆ. ಸರಿ, ಸಾರಿಗೆ ಇಲಾಖೆ ಖುಷಿ, ಆದರೆ ಸರ್ಕಾರಕ್ಕೆ ಸ್ವಲ್ಪ ಬೇಸರ ಇರಬೇಕಲ್ವ, ಯಾಕಂದ್ರೆ ಅವ್ರು ದುಡ್ಡು ಕೊಡಬೇಕಲ್ಲ. ಸರ್ಕಾರಕ್ಕೆ ನಮ್ಮ ಇದಲ್ವ ಅದು, ಚುನಾವಣೆ ಸಮಯದಲ್ಲಿ ನಾವು ಪ್ರಾಮಿಸ್ ಮಾಡಿದ್ವಿ ಹೆಣ್ಮಕ್ಳಿಗೆ ಉಚಿತ ಪ್ರಯಾಣ ಕೊಡ್ತೀವಿ ಅಂತ. ಅದರಿಂದ ಇಂಡೈರೆಕ್ಟಾಗಿ ಜನಕ್ಕೆ ತಾನೇ ಸೇರೋದು. ಈಗ ಒಟ್ಟು 363 ಕೋಟಿ ಜನ, ಎಷ್ಟು ಹೇಳಿ, 363 ಕೋಟಿ ಜನ ಮಹಿಳೆಯರು ಪ್ರಯಾಣ ಮಾಡಿದ್ದಾರೆ ಇದುವರೆಗೂ. 363 ಕೋಟಿ ಜನ ಮಹಿಳೆಯರು ಪ್ರಯಾಣ ಮಾಡಿದ್ದಾರೆ. ಈಗ ನೆಕ್ಸ್ಟ್ CMದು ಪ್ರೆಸ್ ಮೀಟಲ್ಲಿ ನೀವು ಕೇಳಿ. ಹಾಂ, ಮೀಡಿಯಾದಲ್ಲೆಲ್ಲ ಮೀಡಿಯಾ ಗಂಟರಿಗೆಲ್ಲ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಾವು ಅಡ ಇಟ್ಟಿರೋದನ್ನು ಬಿಡಿಸ್ಕೊಳ್ತೀವಿ ಹೊರತು ನಾವು ಯಾವುದೂ ಇಡೋಕೆ ಹೋಗಲ್ಲ. ನೋಡಪ್ಪ, ನಾವು ಕಟ್ಟೋರು, ಅವರು ಮಾರೋರು. ಮಹಾನಗರ ಪಾಲಿಕೆಯಲ್ಲಿ 16 ಕಟ್ಟಡಗಳನ್ನು ಅಡ ಇಟ್ಟಿದ್ದವ್ರು ಯಾರು? BJP ಅವರು ಅಡ ಇಟ್ಟಿದ್ದು, ನಾವಲ್ವಲ್ಲ. ಅದು ನಾವು ಬಿಡಿಸ್ಕೊಂಡ್ವಿ. ಇಲ್ಲ ಇದ್ದಾರೆ ನಮ್ಮ ಶಿವರಾಜು. ಇಲ್ಲಮ್ಮ, ಅದು ಒಂದು ಡಿಪೋ ಕಟ್ಟೋ ಜಾಗ. ಅದು ಒಂದು ಡಿಪೋ ಕಟ್ಟೋ ಅಂಥ ಜಾಗದಲ್ಲಿ ಅಲ್ಲಿ ಈ ಉತ್ತರ ಕರ್ನಾಟಕದಿಂದ ಬಂದವರಿಗೆ ಅಂತೇಳಿ ಕಟ್ಟಿದ್ರು. ಅಲ್ಲಿ ಬಂದು ಬಸ್ ಇಳಿದ್ರೆ ಬಸವೇಶ್ವರ ನಗರದಲ್ಲಿ, ರಾಜನಗರದಲ್ಲಿ ಮನೆ ಸೇರಬೇಕಾದ್ರೆ ಆಟೋಗ ಟ್ಯಾಕ್ಸಿಗೆ 1000 ಆಗೋದು. ಅಥವಾ ಇನ್ನು ಮಲ್ಲೇಶ್ವರಮ್ಮು, ಇನ್ನು ಈ ಕಡೆ BTM, ಜಯನಗರ ಅಂದರೆ 2000 ಆಗ್ಬಿಡೋದು. ಅಲ್ಲೇನಾಯಿತು, ಅದು ಯಶಸ್ವಿ ಆಗಲಿಲ್ಲ. ಅದಕ್ಕೀಗ ಸೆಂಟ್ರಲ್ ಗೌರ್ಮೆಂಟಿಗೆ ಒಂದು ಟ್ರೈನಿಂಗ್ ಸೆಂಟ್ರಿಗೆ ಸೆಂಟ್ರಲ್ ಗೌರ್ಮೆಂಟು ಬಾಡಿಗೆಗೆ ತಗೊಳ್ತಾ ಇದೆ, ಬೇರೆ ಯಾರಿಗೂ ಕೊಡೋಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಏನಮ್ಮ, ಏನೂ ಇಲ್ಲ ಇಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಕೇಳ್ತಾ ಇದ್ದಾರೆ, ಆ ಸೆಂಟ್ರಲ್ ಗೌರ್ಮೆಂಟಿಗೆ ಕೊಡ್ತೀವಿ. ಈಗ ನೀವು ನಿಮ್ಮ ಬಸ್ಗಳ ದರ ಏರಿಕೆ ಮಾಡ್ತಾರೆ, ಖಾಸಗಿ ಬಸ್ಗಳು ಮತ್ತು ಖಾಸಗಿ ವಾಹನಗಳ ದರ ಏರಿಕೆ ಆದರೆ ಸರ್ಕಾರ ಜವಾಬ್ದಾರಿನ ಅಲ್ಲ, ಅವರು ಪ್ರಸ್ತಾವನೆ ಕೊಟ್ಟರೆ ಕನ್ಸಿಡರ್ ಮಾಡಿ. ಅದನ್ನು ಮಾಡ್ತೀರಾ? ಅವ್ರ ಪ್ರಸ್ತಾವನೆ ಕೊಡಬೇಕು. ಅವರು ನೀವು ದರ ಏರಿಕೆ ಮಾಡಿದ್ರೆ ಆಟೋಮೆಟಿಕ್ ಅವ್ರು ಮಾಡ್ತಾರೆ ಸರ್. ಈಗ ರಾಚಪ್ಪ, ನಮ್ಮದು ನಷ್ಟ ಆದರೂ ನಾವು ಓಡಿಸ್ತೀವ ಇಲ್ವಾ? 70% ಬಸ್ಸಲ್ಲಿ ನಮಗೇನು ಆದಾಯನೇ ಬರೋಲ್ಲ. ಅವರು ನಾನೇ ಪ್ರೈವೇಟ್ ಆಪ್ರೇಟರ್ ಆಗಿದ್ದರೂ ಕೂಡ ನಷ್ಟ ಆದರೆ ಓಡಿಸ್ತೀನಾ? ನಾನು ಓಡಿಸೋಲ್ಲ. ಅದರಿಂದ ಅವರು ಡೀಸೆಲ್ ಎಲ್ಲ ಜಾಸ್ತಿ ಆಗಿದೆ ಅಂತ ನಮಗೆ ರಿಕ್ವೆಸ್ಟ್ ಕೊಟ್ಟರೆ, ಈಗ ಆಟೋದವರೆಲ್ಲ ಕೇಳ್ತಾರೆ, ಟ್ಯಾಕ್ಸಿಯವರು ಕೇಳ್ತಾರೆ, ಬಸ್ಸವರು ಕೇಳಿದಾಗ ಕನ್ಸಿಡರ್ ಮಾಡಿ. ಸರ್ಕಾರದಿಂದ ಸಬ್ಸಿಡಿ ಕೇಳಿದ್ರು, ನಮಗೆ ನಷ್ಟ ಆಗ್ತಾ ಇದೆ ಅಂತ ಹೇಳಿ ಅವರೊಂದು ಬೇಡಿಕೆ ಇತ್ತು. ಗೌರ್ಮೆಂಟಿಂದ ನಮಗೆ ಸಹಾಯ ಆಗುತ್ತೆ, ಅದೇನಾದರೂ? ಇಲ್ಲ ಅದೇ ಸಾಲ ಭಾರ ಕಡಿಮೆ ಮಾಡಬೇಕಾಗಿದ್ದರೆ, ಈಗ ನಮಗೇನು ಸರ್ಕಾರ ಸಾಲ ಕೊಟ್ಟಿದೆ ಅದನ್ನು ಸರ್ಕಾರನೇ ಮರುಪಾವತಿ ಮಾಡಬೇಕು, ಜೊತೆಗೆ ಅಡಿಷ್ನಲ್ ದುಡ್ಡು ಕೊಡಬೇಕು. ಶಕ್ತಿ ಯೋಜನೆ 2028ಕ್ಕೆ ಎಲೆಕ್ಷನ್ ಆಗುತ್ತೆ, ನಮ್ಮ ಸರ್ಕಾರನೇ ಬರುತ್ತೆ. ಆಮೇಲೆ BJP ಅವ್ರ ಸಂಖ್ಯೆ ಇನ್ನೂ ಕಡಿಮೆ ಆಗುತ್ತೆ. ಯಾಕಂದರೆ ಮಹಿಳೆಯರು ಯಾರು ಮುಂದಕ್ಕೆ ಇವ್ರು ಯಾರು ಓಟ್ ಹಾಕಲ್ಲ, ಮಹಿಳಾ ವಿರೋಧಿಗಳು ಇವರು. ಆಮೇಲೆ 2033ವರೆಗೂ ಈ ಶಕ್ತಿ ಕಾರ್ಯಕ್ರಮ ಇದೆ. ಪರ್ಸನಲ್ ರಿಕ್ವೆಸ್ಟ್ ಕೂಡ ನಿಮಗಿದೆ ಒಂದು, ಯಾಕೆಂದ್ರೆ ಇದೆಲ್ಲ 4 ನಿರ್ಬಂಧ ಎಂಪಿಗಳಿದ್ದಾರೆ. ಈ ಹಳ್ಳಿ ಕಡೆಗಳಲ್ಲಿ ಬಸ್ಗಳು ನಿಲ್ಲೋದಿಲ್ಲ, ಹಳ್ಳಿ ಕಡೆಗಳಲ್ಲಿ ಬಸ್ ನಿಲ್ದಾಣ ಇರೋದಿಲ್ಲ. ಈ ಡ್ರೈವರ್ಗಳಿಗೆ ಕೈ ಹಿಡಿಬೇಕು, ಕಾಲು ಹಿಡಿಬೇಕು, ಕಂಡಕ್ಟರ್ ಹೊಡಿಬೇಕು. ನನಗೆ ಸ್ವತಃ ಅನುಭವ ಆಗಿದೆ. ಅದೇ ಸ್ವಲ್ಪ ಸಿಬ್ಬಂದಿಗಳಿಗೆ ಗಮನ ತರಬಹುದಾ ಅಂತ. ಸ್ವಲ್ಪದೇ ಅಲ್ಲ, ಅನೇಕದ್ದು ಇರ್ಬೋದು, ಬಟ್ ನಾನು ಹೇಳ್ತಾ ಇದ್ದೀನಿ ಇರ್ಬೋದು ಎಲ್ಲ. ನಾನು ಇಲ್ಲ ಅಂತ ಹೇಳೋದಿಲ್ಲ, ಆದರೂ ನೀವು ಹೇಳಿದ್ದನ್ನು ಸೆಟೇಟ್ ಮಾಡೋಕ್ಕೆ ಪ್ರಯತ್ನ ಮಾಡಿ. ಸರ್, ಈಗ ಹೊಸ ಬಸ್ಗಳನ್ನ ಖರೀದಿ ಮಾಡ್ತಾ ಇದ್ದೀರಾ, ಆದರೆ ಉತ್ತರ ಕರ್ನಾಟಕ ಕಡೆ ಬರೀ ಹಳೆ ಬಸ್ಗಳನ್ನ ಬಿಡ್ತಾ ಇದ್ರೆ ಅನ್ನುವಂಥದ್ದು ಆರೋಪ ಇದೆ ಸರ್. ಈಗ ನಮ್ಮ 4 ಕಾರ್ಪೊರೇಷನ್ನು ಎಲ್ಲ ಸ್ವಾಯತ್ತ ಸಂಸ್ಥೆಗಳು. ಸಪ್ರೇಟ್ ಅದಕ್ಕೆ ಚೇರ್ಮನ್ ಇರ್ತಾರೆ, MD ಇರ್ತಾರೆ, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇರ್ತಾರೆ, ಅವರೇ ಬಸ್ ಪರ್ಚೇಸ್ ಮಾಡ್ತಾರೆ, ಪ್ರತಿಯೊಂದು ಅವರೇ ಮಾಡ್ತಾರೆ, ಒಂದಕ್ಕೊಂದು ಸಂಬಂಧನೇ ಇಲ್ಲ. ಸರ್ ಇಲ್ಲ, ನಾವೇ ಹೋದಾಗ ಎಷ್ಟೋ ಕಂಡಕ್ಟರ್ಗಳು ನಮಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಎಷ್ಟೋ ಬರೀ ಬಸ್ಸು ನಿಂತಲ್ಲಿ ದಾವಣಗೆರೆಗೆಲ್ಲ ಹೋಗಿ ನಿಂತಿದ್ದಾರೆ.
ಅಲ್ಲಿ ನೀವು ಕೇಳಿದ್ದು ಒಳ್ಳೆಯದಾಯಿತು. 2020ರಿಂದ 24ರವರೆಗೂ BMTCನಲ್ಲಿ 320 ಬಸ್ ತೊಗೊಂಡಿದ್ರು ಹಿಂದಿನ ಸರ್ಕಾರ. ಇನ್ನು ಉಳಿದಿರ್ತಕ್ಕಂಥ ಕಲ್ಯಾಣ ಕರ್ನಾಟಕ, ವಾಯುವ್ಯ ಕರ್ನಾಟಕ, KSRTC ಒಂದೇ ಒಂದು ಬಸ್ಸು ತೊಗೊಂಡಿರಲಿಲ್ಲ. ಬೇಕಾದ್ರೆ ಇಲ್ಲೇ ಇದ್ದಾರೆ ಕೇಳಿ MD ಅವರು, ಒಂದು ಬಸ್ಸು ತೊಗೊಳ್ಳಿಲ್ಲ ಅವರು 4 ವರ್ಷದಲ್ಲಿ. ತಗೊಳ್ಳಿಲ್ಲ ಅವರು. ಆಮೇಲೆ 14,000 ಜನ ರಿಟೈರ್ಮೆಂಟ್ ಆಗಿದ್ದರು, ಒಂದು ರಿಕ್ರೂಟ್ಮೆಂಟ್ ಮಾಡಲಿಲ್ಲ ಅವರು. ನಾವೀಗ 9,000 ಪ್ಲಸ್ ಒಂದು ಅನುಕಂಪದ ಮೇಲೆ 10,000 ಜನ ರಿಕ್ರೂಟ್ಮೆಂಟ್ ಮಾಡಿ. ಅದರಿಂದ ಏನಾಗಿತ್ತು, 4 ವರ್ಷ ಬಸ್ ತೊಗೊಳ್ತಾ ಇದ್ದರೆ ಹಳೇದಾಗಿದೆ ಏನಾಗುತ್ತೆ. ಈಗ ನಾವೆಲ್ಲ ಹೊಸ ಬಸ್ಸಸ್ ಕೊಡ್ತಾ, ಅದು ವಾಯು ಕರ್ನಾಟಕದಲ್ಲಿ ಬಸ್ಸಸ್ಸು ಕಡಿಮೆ ಇದೆ. ಕಲ್ಯಾಣ ಕರ್ನಾಟಕ ಓಕೆ, ಇದು BMTCನೂ ಓಕೆ, KSRTCನೂ ಪರವಾಗಿಲ್ಲ. ವಾಯು ಕರ್ನಾಟಕಕ್ಕೆ ಇನ್ನೂ ಹೆಚ್ಚು ಆಸಕ್ತಿ ನಾವು ತೋರಿಸ್ಬೇಕಾಗಿದೆ. ಹೈಯೆಸ್ಟು ನಾನು 2013ರಿಂದ 2017ವರೆಗೂ ಮಿನಿಸ್ಟರ್ ಆಗಿದ್ದೆ ಇದೇ ಇಲಾಖೆಗೆ. ನೀವು ಅಲ್ಲೆಲ್ಲನ ಕೇಳಿ, ಹೈಯೆಸ್ಟು ಬಸ್ ಸ್ಟ್ಯಾಂಡ್ಗಳು, ಹೈಯೆಸ್ಟು ಬಸ್ಸಸ್ಸು ನನ್ನ ಅವಧಿನಲ್ಲೇ ಆಗಿತ್ತು. ಇಲ್ಲಮ್ಮ ಅದೆಲ್ಲ ಈಗ ಇಲ್ಲ ಒಂದು ನಿಮಿಷ. 4 ಕಾರ್ಪೊರೇಷನ್ನು ಸ್ವಾಯತ್ತ ಸಂಸ್ಥೆಗಳು, ಅವರು ಬಸ್ಸಸ್ ಕೊಂಡ್ಕೊಳ್ಳೋದಕ್ಕೆ ಅವ್ರಿಗೆ ಲಿಬರ್ಟಿ ಕೊಟ್ಬಿಟ್ಟಿದ್ದೀವಿ. ನಾನು ಬಂದಮೇಲೆ ಮಾಡಿದ್ದು ಅದನ್ನು, ಈಗ ನಾನು 2ನೇ ಸಲ ಆದಮೇಲೆ ಮಾಡಿದ್ದು ಎಲ್ಲ ಅವ್ರ ಲಿಬರ್ಟಿ ಅವ್ರಿಗೆ ಕೊಟ್ಬಿಟ್ಟಿದ್ದೀವಿ. ಆಮೇಲೆ ಹಿಂದೆ ನಾನು ಮಿನಿಸ್ಟರ್ ಆಗದೇ ಇದ್ದಾಗ ಹಳೆ ಬಸ್ಗಳನ್ನ ಕೆಲವು ಕೊಟ್ಟಿದ್ದರು ನಿಜಾನೇ. ಆದರೆ ನಾನಿದ್ದಾಗ, ಹಿಂದೆ ಇದ್ದಾಗಲಿ ಈಗಿದ್ದಾಗಲಿ ಒಂದು ಬಸ್ಸು ನಾವು ಒಂದು RTCಯಿಂದ ಇನ್ನೊಂದು RTCಗೆ ನಾನು ಬಂದಮೇಲೆ ಅಂತೂ ಕೊಟ್ಟಿಲ್ಲ. ಹಿಂದೆ ಕೊಟ್ಟಿದ್ರು ನಿಜ, ಅದು ಕಾಮೆಂಟ್ ಆಗಿದ್ದು ನಿಜ. ಅದು ನಂದಲ್ಲ ತಪ್ಪು. ನೀವು ಯಾರು ತಪ್ಪು ಮಾಡಿದ್ರು ಅವ್ರನ್ನ ಕೇಳಿ.